ಒಳ್ಳೆ ಒಂದು ಪಂಜಾಬಿ ಶೈಲಿಯ ಊಟ ಮಾಡಬೇಕು ಅಂತಿದ್ರೆ ಹೈವೇನಲ್ಲಿರುವ ಡಾಬಾಗೆ ಹೋಗಬೇಕು ಅಂತ ಏನಿಲ್ಲ. ಇವತ್ತು ನಾನು ನಿಮಗೆ ಕೋಣನಕುಂಟೆಯಲ್ಲಿರುವಂತಹ ಒಂದು ಪಂಜಾಬಿ ಶೈಲಿಯ ರೆಸ್ಟೋರೆಂಟನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ರೀಸೆಂಟಾಗಿ ಒಂದೊಳ್ಳೆ ಪಂಜಾಬಿ ಶೈಲಿಯ ಊಟ ಮಾಡೋಣ ಅಂತ ಹೇಳಿ ಸಡ್ಡಾ ಪಂಜಾಬಿ ಡಾಬಾಗೆ ವಿಸಿಟ್ ಮಾಡಿದ್ದೆ. HSR ಲೇಔಟ್ ಹಾಗೆ RR ನಗರದಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಮಾಡಿರುವಂತಹ ಸಡ್ಡಾ ಪಂಜಾಬಿ ಡಾಬಾ ಈಗ ಕೋಣನಕುಂಟೆಯಲ್ಲಿ ಹೊಸದಾಗಿ ಓಪನ್ ಆಗಿದೆ. ನಾನು ಕೋಣನಕುಂಟೆಯಲ್ಲಿರುವಂಥ ಸಡ್ಡಾ ಪಂಜಾಬಿ ಡಾಬಾಗೆ ವಿಸಿಟ್ ಮಾಡಿದ್ದೆ. ಇವಾಗ ನೀವು ಪಂಜಾಬಿ ಶೈಲಿ ಊಟ ಮಾಡಬೇಕು ಅಂತಂದರೆ ಹೈವೇನಲ್ಲಿರುವ ಡಾಬಾಗೆ ವಿಸಿಟ್ ಮಾಡಬೇಕು ಅಂತಿಲ್ಲ. ಬೆಂಗಳೂರಿನಲ್ಲಿರುವ ಕೋಣನಕುಂಟೆ ಸಡ್ಡಾ ಪಂಜಾಬಿ ಡಾಬಾಗೆ ವಿಸಿಟ್ ಮಾಡಿದರೆ ಸಾಕು. ಇಲ್ಲಿ ನಿಮಗೆ ಪಂಜಾಬಿ ಶೈಲಿಯ ಒಂದು ಸಿಟ್ಟಿಂಗ್ ಇದ್ದು ಹಾಗೆ ಬಿಗ್ ಸ್ಕ್ರೀನ್ ಕೂಡ ಇತ್ತು. ನೀವು ಇದರಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಕೂಡ ನೋಡಬಹುದು. ಇಲ್ಲಿ ಜೈನ್ ಫುಡ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. AC ಕೂಡ ಇದೆ. ನಾನಿಲ್ಲಿ ಗ್ರೀನ್ ಆ್ಯಪಲ್ ಮೊಹಿತೋ ತಗೊಂಡೆ. ಹಾಗೆ ಸ್ಟಾರ್ಟರಲ್ಲಿ ಆಲೂ ಮೌಶಿ ಹಾಗೆ ಕಾರ್ನ್ ಚೀಸ್ ಬಾಲ್ ತಗೊಂಡೆ. ಎರಡು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಮೇನ್ ಕೋರ್ಸ್ಗೆ ಬಂದರೆ ನಾನು ಪಂಜಾಬಿ ಸ್ಪೆಷಲ್ ಮೂರ್ತಾಲ್ ಪರಾಟ ತಗೊಂಡೆ, ಸಖತ್ತಾಗಿತ್ತು. ಹಾಗೆ ಇನ್ನು ಪನ್ನೀರ್ ಬಿರಿಯಾನಿ ಕೂಡ ತಗೊಂಡೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇಷ್ಟೆಲ್ಲ ತಿಂದಮೇಲೆ ಸ್ವೀಟ್ ಬೇಕಲ್ವಾ, ಸ್ವೀಟಲ್ಲಿ ನಾನು ರಬಡಿ ಜಾಮೂನ್ ತಗೊಂಡೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಪಂಜಾಬಿ ಸ್ಪೆಷಲ್ ಸ್ವೀಟ್ ಲಸ್ಸಿ, ಇದನ್ನು ಬಿಡೋದುಂಟೆ, ಅದನ್ನು ಕೂಡ ತಗೊಂಡೆ, ತುಂಬಾ ಚೆನ್ನಾಗಿತ್ತು. ಬೆಂಗಳೂರಿನ ಕೋಣನಕುಂಟೆ, HSR ಲೇಔಟ್, RR ನಗರ ಈ ಕಡೆಗಳಲ್ಲಿ ನೀವಿದ್ದು ಇಲ್ಲ ಆ ಕಡೆ ನೀವು ಹೋದಾಗ ಸಡ್ಡಾ ಪಂಜಾಬಿ ಡಾಬಾಗೆ ವಿಸಿಟ್ ಮಾಡಿ. ಹಾಗೆ ಖಂಡಿತವಾಗಿ ನೀವು ಇಲ್ಲಿನ ಡಿಶನ್ನು ಇಷ್ಟಪಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಥವಾ ನೀವು ಈ ಮೊದಲೇ ಏನಾದರೂ ವಿಸಿಟ್ ಮಾಡಿದರೆ ನಿಮಗಿಲ್ಲಿ ಸಿಗುವಂತಹ ಯಾವ ಒಂದು ಫುಡ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಕೋಣನಕುಂಟೆಯಲ್ಲಿರುವ ಸಡ್ಡಾ ಪಂಜಾಬಿ ಡಾಬಾ ಫೋರಮ್ ಮಾಲ್ಗೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.